ಹಲೋ ಫ್ರೆಂಡ್ಸ್, ಲಾಸ್ಟ್ ವಿಡಿಯೋಲ್ಲಿ ನಾವು ಬಾಡಿ ಬಾಡಿ ಶೇಪ್ ಬಗ್ಗೆ ಮಾತಾಡ್ತಾ ಇದ್ವಿ. ಅದರಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಕು ಕತ್ತು ಲೆಂತು ಮತ್ತು ಬಾಲ ಲೆಂತು ಗಿರೇಬಾಜಲ್ಲಿ ಸಮವಾಗಿರಬೇಕು, ಯಾವ ಥರ ಅದು ಇಂಪಾರ್ಟೆಂಟ್ ಇದೆ ಅಂತ ನಾವು ಮಾತಾಡ್ತಾ ಇದ್ವಿ. ಈ ವಿಡಿಯೋಲಿ ಬಾಡಿ ಶೇಪ್ ಬಗ್ಗೆ ಮಾತಾಡೋಣ. ನೋಡಿ ಫ್ರೆಂಡ್ಸ್, ಗಿರೇಬಾಜಲ್ಲಿ ಯು ಕ್ಯಾನ್ ಫೈಂಡ್ ಮೆನಿ ಬಾಡಿ ಶೇಪ್ಸ್. ಎಷ್ಟೋ ಬಾಡಿ ಶೇಪ್ ಇರುತ್ತೆ, ಬರ್ತಾನೆ ಇರುತ್ತೆ ಡಿಫ್ರೆಂಟ್ ಆಗಿ. ಆದರೆ ಜನರಲ್ ಆಗಿ ನಾವು ಅದನ್ನು ಬಿಡಿಸಿದ್ರೆ 3 ಟೈಪ್ ಆಫ್ ಬಾಡಿ ಶೇಪ್ಸ್ ಬರುತ್ತೆ. ಒಂದು ಎಕ್ಸ್ಟ್ರೀಮ್ ಅಂದರೆ ತುಂಬ ಸ್ನೇಕ್ ಹೆಡ್ ಥರ ಇರುತ್ತೆ. ನೋಡಿ ಈ ಪಿಕ್ಚರಲ್ಲಿ ನೋಡಿ, ಇದು ಫುಲ್ ಸ್ನೇಕ್ ಹೆಡ್ ಬಾಡಿ ಶೇಪ್. ಇದು ಅರ್ಥ ಆಗ್ತಾ ಇದೆಯಾ ನಿಮಗೆ? ಫುಲ್ ಸ್ನೇಕ್ ಹೆಡ್, ಕೊಕ್ರೆ ಥರ ನಿಂತ್ಕೊಂಡತ್ತೆ ಅಕ್ಕಿ. ಅದು ನೆಕ್ನ ಒಂಥರ ಡ್ಯಾನ್ಸ್ ಮಾಡ್ತಾ ಇರತ್ತೆ. ಓಕೆನಾ? ಇದೊಂದು ಟೈಪ್ ಆಫ್ ಬಾಡಿ ಶೇಪ್. ಮತ್ತೆ ಇದು ನೋಡಿ ಫ್ರೆಂಡ್ಸ್, ಇದು ಸೆಕೆಂಡ್ ಟೈಪ್ ಆಫ್ ಬಾಡಿ ಶೇಪ್. ಇದು ಸ್ವಲ್ಪ ಬಗ್ಗಿದೆ ಅಕ್ಕಿ, ಬೆಂಟ್ ಶೇಪ್ ಅಂತಾರೆ. ಅದು ಸ್ಟ್ಯಾಂಡಿಂಗ್ ಶೇಪ್, ಇದು ಸ್ವಲ್ಪ ಬಗ್ಗಿರೋದು ಬೆಂಟ್ ಶೇಪ್. ಇದು ನೋಡಿ, ಇದು ಸೇಮ್ ಬೆಂಟ್ ಶೇಪ್, ಇದು ಸೇಮ್ ಬೆಂಟ್ ಶೇಪ್. ಈಗ ಒಂದು ಸ್ನೇಕ್ ಹೆಡ್ ಶೇಪು, ಒಂದು ಬೆಂಟ್ ಶೇಪ್, ಇದೆರಡು ಮಧ್ಯದಲ್ಲಿ ಬರೋದು, ಅದು ಸ್ವಲ್ಪ ಮೀಡಿಯಂ ಶೇಪ್. ಈ ಥರ ಅಕ್ಕಿ. ಓಕೆನಾ? ಅಷ್ಟು ಎಕ್ಸ್ಟ್ರೀಮು ಇಲ್ಲ, ಅಷ್ಟು ಮೀನು ಇಲ್ಲ. ಒಂದು ಏನಿದೆ ಇದು ಪರವಾಗಿಲ್ಲ, ಆ ಥರ ಮಿಡಿಲಲ್ಲಿ ಬರುತ್ತೆ ಈ ಥರ ಶೇಪ್. ಅರ್ಥ ಆಗ್ತಾ ಇದೆಯಾ ನಿಮಗೆ? ಇದು ಜನರಲ್ ಆಗಿ ನಾನು ಹೇಳ್ತಾ ಇರೋದು. ಇದು 3 ಟೈಪ್ಸ್ ಆಫ್ ಬಾಡಿ ಶೇಪ್ಸ್ ಬರುತ್ತೆ ಅಂತ. ಈಗ ಫ್ರೆಂಡ್ಸ್ ನೋಡಿ, ಇದು ಅಷ್ಟೇ ಸ್ವಲ್ಪ ಎಸ್ ಶೇಪ್ ಅಂತೀವಿ, ಇಲ್ಲಾಂದರೆ ಸ್ನೇಕ್ ಹೆಡ್ ಶೇಪ್ ಅಂತ. ಅರ್ಥ ಆಗ್ತಾ ಇದೆ ನಿಮಗೆ? ನೋಡಿ, ಇದು ಸೇಮ್ ಸ್ನೇಕ್ ಹೆಡ್ ಶೇಪು, ಎಸ್ ಶೇಪ್ ಅದಿ, ಕೊಕ್ರೆ ಥರ ನಿಂತ್ಕೊಂಡತ್ತೆ ಅಕ್ಕಿ. ಅರ್ಥ ಆಗ್ತಾ ಇದೆ ನಿಮಗೆ? ಈ ಥರ ಅಕ್ಕಿ. ಮತ್ತು ಬೆಂಟ್ ಶೇಪ್ ಅವಾಗ ತೋರಿಸ್ದೆ ಅಲ್ಲ, ಎರಡಿಗಿಂತ ಮಧ್ಯ ಬರೋದು ಈ ಥರ ಶೇಪ್. ಇದೊಂದು ಮತ್ತು ಇದೊಂದು. ಈಗ ಈ ಶೇಪು ಎಸ್ ಶೇಪ್ ಬಾಡಿ ಶೇಪು, ಇಲ್ಲಾಂದರೆ ಸ್ನೇಕ್ ಹೆಡ್ ಶೇಪಲ್ಲಿ ಏನು ಇಂಪಾರ್ಟೆನ್ಸು ಈ ಥರ ಬಾಡಿ ಶೇಪು ನೋಡಿ. ಇಲ್ಲಿ ಯಾವ ಥರ ಅದು ಎಸ್ ಶೇಪಲ್ಲಿ ಬಂದಿದೆ ಅಕ್ಕಿ ಅಂತ ನೋಡಿ ಫ್ರೆಂಡ್ಸ್. ಈ ಥರ ಬಂದರೆ ಅಕ್ಕಿಯಲ್ಲಿ ಏನಿದೆ, ರೈಸಿಂಗ್ ಬಾಜಿ ಜಾಸ್ತಿ. ಅಂದರೆ ಬಾಜಿ ಮಾಡಿದಾಗ ಅದು ಮೇಲೇನೆ ಹೋಗ್ತಾ ಇರುತ್ತೆ ಅಕ್ಕಿ. ಅರ್ಥ ಆಗ್ತಾ ಇದೆ ನಿಮಗೆ? ರೈಸಿಂಗ್ ಬಾಜಿ ಅಂತೀಯ. ಅಂದರೆ ಬಾಜಿ ಹೊಡೆದ್ರೆ ಮೇಲೇನೆ ಹೋಗ್ತಾ ಇರುತ್ತೆ ಅಕ್ಕಿ, ಹೊಡೆದಿದ ತಕ್ಷಣ ಮೇಲೇನೆ ಹೋಗ್ತಾ ಇರುತ್ತೆ. ಅದಕ್ಕೆ ನಾವು ರೈಸಿಂಗ್ ಬಾಜಿ ಅಂತ ಈ ಥರ ಅಕ್ಕಿಗಳಲ್ಲಿ ನಾವು ನೋಡ್ತೀವಿ. ಅರ್ಥ ಆಗ್ತಾ ಇದೆ ನಿಮಗೆ? ಮತ್ತು ಈ ಅಕ್ಕಿಯಲ್ಲಿ ನೀವು ನೋಡಿ, ಈ ಅಕ್ಕಿಯಲ್ಲಿ ಸೇಮ್ ಎಸ್ ಶೇಪಲ್ಲಿ ನಿಂತಿದೆ ಅಕ್ಕಿ. ಇದರಲ್ಲಿ ಸಲಕ್ನಿ ಪರವಾಗಿಲ್ಲ, ಜಾಸ್ತಿನೂ ಇಲ್ಲ ಕಮ್ಮಿನೂ ಇಲ್ಲ, ಗುಡ್ ಸಲಕ್ನಿ. ಮತ್ತು ಇದರಲ್ಲಿ ರೈಸಿಂಗ್ ಬಾಜಿ ಜಾಸ್ತಿ. ನೋಡಿ, ಈ ಥರ ಅಕ್ಕಿಗಳು ಜಾಸ್ತಿ ನೀವು ನೋಡಿದಾಗ ಈ ಥರ ಎಸ್ ಶೇಪ್ ನಿಂತಿರೋದು ಅಕ್ಕಿ, ಈ ಉಗುರು ಮೇಲೇ ನಡೆಯುತ್ತೆ ಅಕ್ಕಿಗಳು. ಅರ್ಥ ಆಗ್ತಾ ಇದೆ ನಿಮಗೆ? ಈ ಥರ ಅಕ್ಕಿ ಉಗುರು ಮೇಲೇ ನಡೀತಾ ಇರ್ತವೆ. ನೀವು ನೋಡಿ, ಸ್ವಲ್ಪ ಅಬ್ಸರ್ವ್ ಮಾಡಿ. ಅಂದರೆ ಎಲ್ಲ ಅಕ್ಕಿನೂ ಅಲ್ಲ, ಜಾಸ್ತಿ ಅಕ್ಕಿಗಳು ಉಗುರು ಮೇಲೇ ನಡೆಯುತ್ತೆ. ಅರ್ಥ ಆಗ್ತಾ ಇದೆಯಾ? ಆ ಥರ ಅಕ್ಕಿಗಳಲ್ಲಿ ಟೆಂಪರ್ ಜಾಸ್ತಿ ಇರುತ್ತೆ, ಬಾಜಿ ಜಾಸ್ತಿ ಇರುತ್ತೆ, ಬ್ಯಾಲೆನ್ಸ್ ಇರುತ್ತೆ ಅಕ್ಕಿ. ಬ್ಯಾಲೆನ್ಸ್ ಇದ್ದು ಬಾಜಿ ಜಾಸ್ತಿ ಮಾಡ್ಕೊಳತ್ತೆ. ಆ ಥರ ಅಕ್ಕಿಗಳು, ಹಳೆ ಅಕ್ಕಿಗಳಲ್ಲಿ ನೀವು ಈ ಥರ ಫೀಚರ್ಸ್ ನೋಡ್ಬೋದು. ಅರ್ಥ ಆಗ್ತಾ ಇದೆಯಾ? ಇದೊಂದು ನಿಮಗೆ ಜನರಲ್ ಆಗಿ ನಾನು ನಿಮಗೆ ಹೇಳ್ತಾ ಇರೋದು. ಮತ್ತು ಇದು ಸೇಮ್ ಎಸ್ ಶೇಪ್, ಕೊಕ್ರೆ ಥರ ಸ್ನೇಕ್ ಹೆಡ್. ಇಲ್ಲೂ ಅಷ್ಟೇ ರೈಸಿಂಗ್ ಬಾಜಿ ಜಾಸ್ತಿ. ನೋಡಿ ಫ್ರೆಂಡ್ಸ್, ಬಾಜಿ ರೈಸ್ ಆಗಿ ಹೊಡೆದಾಗ ಅಕ್ಕಿ ಎನರ್ಜಿ ಜಾಸ್ತಿ ಲಾಸ್ ಮಾಡ್ಕೊಳತ್ತೆ. ಅರ್ಥ ಆಗ್ತಾ ಇದೆಯಾ ನಿಮಗೆ?
ಈಗ ನೋಡಿ ಈ ಅಕ್ಕಿ ಎಕ್ಸಾಂಪಲ್ಲು, ಇದರಲ್ಲಿ ಟೆಂಪರ್ ಜಾಸ್ತಿ. ಫಸ್ಟ್ ಪಾಯಿಂಟು ಟೆಂಪರ್ ಜಾಸ್ತಿ, ಹಳೆ ಅಕ್ಕಿ, ಹಳೆ ಲೈನ್ ಅಕ್ಕಿ, ಬಾಜಿ ಜಾಸ್ತಿ. ಎಲ್ಲ ಬಾಜಿ ಇದು ರೈಸ್ ಆಗಿ ಹೊಡಿತಾ ಇದ್ದರೆ ಅಕ್ಕಿ ಪರ್ಫಾರ್ಮೆನ್ಸ್ ಜಾಸ್ತಿ ಹೋಗೋದಿಲ್ಲ. ಅರ್ಥ ಆಗ್ತಾ ಇದೆಯಾ ನಿಮಗೆ? ಅರ್ಥ ಆಗ್ತಾ ಇದೆಯಾ? ಈ ಥರ ಅಕ್ಕಿಗಳನ್ನು ನೀವು ಪೂಟ್ ಮಾಡಿಸಿ ಆಡಿಸ್ಬೇಕು. ಅಂದರೆ ಬಾಜಿ ಕಮ್ಮಿ ಇರೋದಕ್ಕಿ, ಸ್ವಲ್ಪ ಬಗ್ಗಿರೋದಕ್ಕಿಗೆ ಆ ಥರ ನೀವು ಮಾಡಿಕೊಂಡ್ರೆ, ಸೆಟ್ಟಿಂಗ್ ಮಾಡಿಕೊಂಡ್ರೆ ನಿಮಗೆ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ. ಈ ಥರ ಅಕ್ಕಿನೂ ಆಡಿಸ್ಬೋದು, ಆಡ್ಸೋಕ್ಕೆ ತುಂಬ ಕಷ್ಟ ಅಷ್ಟೇ. ಅರ್ಥ ಆಗ್ತಾ ಇದೆಯಾ? ಇದು ಎಲ್ಲ ಬಾಜಿ ಎದ್ದಿ ಹೊಡೆದ್ರೆ ಎನರ್ಜಿ ಎಷ್ಟು ಲಾಸ್ ಆಗುತ್ತೆ. ಅದು ಇದರಲ್ಲಿ ಬಾಜಿನೂ ಜಾಸ್ತಿ. ಎಲ್ಲ ಒಂದೊಂದು ಬಾಜಿ ಅದು ಹೊಡೆಯೋದು ಎಲ್ಲ ಮೇಲೆ ಎದ್ದೆದ್ದಿ ಹೊಡೆದ್ರೆ ಎನರ್ಜಿ ತುಂಬ ಲಾಸ್ ಆಗುತ್ತೆ. ಅರ್ಥ ಆಗ್ತಾಯಿದೆ ನಿಮಗೆ? ಅದೊಂದು ಪಾಯಿಂಟು. ಈ ಥರ ಅಕ್ಕಿಗಳಲ್ಲಿ ಬಾಜಿ ಕಮ್ಮಿ ಇದ್ದು ಎಲ್ಲ, ಫಾರ್ ಎಕ್ಸಾಂಪಲ್ಲು ಎಲ್ಲ ಉಡಾನಲ್ಲಿ ಒಂದು 10 ಬಾಜಿ ಅಂದ್ಕೊಳ್ಳಿ, 10 ಬಾಜಿನೂ ರೈಸ್ ಆಗಿ ಹೊಡಿತಾ ಇದೆ, ಪರವಾಗಿಲ್ಲ, ಸ್ವಲ್ಪ ಲಾಂಗ್ ಟೈಮೇ ಆಡತ್ತೆ ಅಕ್ಕಿ. ಫಾರ್ ಎಕ್ಸಾಂಪಲ್ಲು ಹೋಲ್ ಉಡಾನಲ್ಲಿ ಒಂದು 100 ಬಾಜಿ ಅಂದ್ಕೊಳ್ಳಿ, 100 ಬಾಜಿನೂ ಅದು ಎದ್ದಿ ಹೊಡಿತಾ ಇದ್ದರೆ ಏನಾಗುತ್ತೆ ಅಕ್ಕಿ? ಎನರ್ಜಿ ತುಂಬ ಲಾಸ್ ಆಗುತ್ತೆ, ಸುಸ್ತು ಜಾಸ್ತಿ ಆಗಿಬಿಡುತ್ತೆ ಅಕ್ಕಿ. ಅರ್ಥ ಆಗ್ತಾ ಇದೆಯಾ? ಇದೊಂದು ಪಾಯಿಂಟು. ಆದರೆ ಈ ಅಕ್ಕಿಗಳಲ್ಲಿ ತುಂಬ ಹಳೆಲಿನ ಅಕ್ಕಿಗಳು ಇವೆಲ್ಲ. ಮತ್ತು ಈ ಅಕ್ಕಿಗಳಲ್ಲಿ ನೀವು ಪೂಟ್ ಎಷ್ಟು ಮಾಡಿಸ್ತೀರಾ, ಪೂಟಲ್ಲೂ ಆಡತ್ತೆ ಅಕ್ಕಿ. ಅರ್ಥ ಆಗ್ತಿದಿಲ್ಲ? ಈ ಥರ ಅಕ್ಕಿ ನಿಮ್ಮ ಮನೇಲಿದ್ದರೆ ಒಂದು ಮಾಸ್ಟರ್ ಪೀಸ್ ಅಕ್ಕಿ. ನಿಮ್ಮ ಮಾತ್ರ ಅದು ಜೊತೆ ಹೆಂಗಾಗಬೇಕು, ಯಾವ ಥರ ಆಡಿಸ್ಬೇಕು ಅದು ಗೊತ್ತಿದ್ರೆ ಸಾಕು, ನೀವು ಒಳ್ಳೆ ಲೈನ್ನ ನೀವು ಮಾಡಿಸ್ಬೋದು ಮನೆಯಲ್ಲೇ. ಅರ್ಥ ಆಗ್ತಾಯಿದ್ದಿಲ್ಲ? ಮತ್ತು ಈ ಅಕ್ಕಿ ನೋಡಿ ಫ್ರೆಂಡ್ಸ್, ಈ ಅಕ್ಕಿ ಬೆಂಟ್ ಶೇಪ್ ನಾನು ತೋರಿಸ್ತೀನಿ. ನೋಡಿ, ಇಲ್ಲಿ ಬೆಂಟಾಗಿ ನಿಂತಿರುತ್ತೆ ಅಕ್ಕಿ. ಅದು ನೋಡಿ, ಅದು ಭೂಮಿನ ಹಿಡ್ದಿರತ್ತೆ, ಬಿಡಲ್ಲ, ಅದು ಹಿಡ್ದಿರತ್ತೆ, ಸ್ವಲ್ಪ ಹಂಗೆ ನಿಂತಿರತ್ತೆ ನೋಡಿ ಈ ಥರ ಅಕ್ಕಿಗಳದು. ಮತ್ತು ಇಲ್ಲೂ ನೋಡಿ ಸ್ವಲ್ಪ ಬಗ್ಗಿದೆ ಅಕ್ಕಿ, ನೋಡಿ ಯಾವ ಥರ ಹಿಡ್ದಿದೆ ಅದು. ಮತ್ತು ನೋಡಿ ಈ ಅಕ್ಕಿ ನೋಡಿ, ಇಲ್ಲೂ ನೋಡಿ ಸೇಮ್ ಹಿಡ್ದಿದೆ ಅಕ್ಕಿ, ಭೂಮಿನ ಹಿಡ್ಕೊಂಡಿದೆ. ಈ ಥರ ಅಕ್ಕಿಗಳಲ್ಲಿ ಸಲಕ್ನಿ ಜಾಸ್ತಿ ಇರುತ್ತೆ ಅಕ್ಕಿ. ಸಲಕ್ನಿ ಇಷ್ಟು ಜಾಸ್ತಿ ಇರುತ್ತೆ ಅಂದರೆ ತುಂಬ ಜಾಸ್ತಿ ಇರುತ್ತೆ. ಅರ್ಥ ಆಗ್ತಾಯಿದೆಯಾ? ನಿಂತಿರೋದು ಅಕ್ಕಿಯಲ್ಲಿ ಸಲಕ್ನಿ ಜಾಸ್ತಿ ಇರಲ್ಲ, ಕಂಟ್ರೋಲ್ ಆಗಿರುತ್ತೆ, ಅದೇ ರೈಸ್ ಆಗುತ್ತೆ. ಈ ಅಕ್ಕಿಯಲ್ಲಿ ಸಲಕ್ನಿ ಅಷ್ಟು ಜಾಸ್ತಿ ಇರುತ್ತೆ, ಸಲಕ್ನಿ ಬಾಜಿ ಜಾಸ್ತಿ ಇದರಲ್ಲಿ. ಅಲ್ಲಿ ರೈಸಿಂಗ್ ಬಾಜಿ ಜಾಸ್ತಿ, ಇಲ್ಲಿ ಸಲಕ್ನಿ ಬಾಜಿ ಜಾಸ್ತಿ. ಇದೊಂದು ಪಾಯಿಂಟ್ ನೀವು ಜ್ಞಾಪಕ ಇಟ್ಕೊಳ್ಳಿ. ಅರ್ಥ ಆಗ್ತಾ ಇದೆಯಲ್ಲ? ಇಲ್ಲಿ ಸಲಕ್ನಿ ಜಾಸ್ತಿ, ಡಿಸ್ಅಡ್ವಾಂಟೇಜ್ ಏನು? ಸಲಕ್ನಿ ಜಾಸ್ತಿ ಇದ್ದರೆ ನೀವು ನೋಡಿರ್ತೀರ, ಸಲಕ್ನಿ ಜಾಸ್ತಿ ಇರೋದು ಅಕ್ಕಿ ಇಲ್ಲಿ ಅಲ್ಲಿ ಬೀಳೋ ಚಾನ್ಸಸ್ ಜಾಸ್ತಿ. ಅರ್ಥ ಆಗ್ತಾಯಿದೆಯಾ? ಬಾಜಿ ಭಯ ಇರುತ್ತೆ ಇದಕ್ಕೆ. ಅದು ನಿಮ್ಮ ಮೇಲೆ ಸ್ಪಾಟಿಂದ ಕೆಳಗಡೆ ಇಳಿಯೋಕ್ಕೆ ಅದು ತುಂಬಾ ಅದು ಟೈಮ್ ತೊಗೊಳತ್ತೆ, ಬೇಗ ಕೆಳಗಡೆ ಇಳಿಯಲ್ಲ ಅದು. ತುಂಬಾ ಈಗ ಕೆಳಗಡೆ ಇಳಿದ ತಕ್ಷಣ ಮೇಲೆ ಹೊರಟೋಗುತ್ತೆ, ಸಲಕ್ನಿ ಜಾಸ್ತಿ ಆಗಿಬಿಡುತ್ತೆ. ಅರ್ಥ ಆಗ್ತಿದೆಯಾ? ಈ ಥರ ಅಕ್ಕಿಗಳಲ್ಲಿ ಇದೊಂದು ಫೀಚರ್ ಇರುತ್ತೆ. ಆಗ ನೀವು ಸಲಕ್ನಿ ಕಮ್ಮಿ ಮಾಡಿಕೊಂಡು ನೀವು ಮಾಡ್ಬೋದು. ಅರ್ಥ ಆಗ್ತಾ ಇದೆಯಲ್ಲ? ನೋಡಿ ಫ್ರೆಂಡ್ಸ್, ಈ ಥರ ಅಕ್ಕಿ ಸಿಕ್ಕಿದ್ರೆ ನಿಮಗೆ ಒಳ್ಳೆ ಜಾತಿಯಲ್ಲಿ ಇಕ್ಕೊಳ್ಳಿ. ಸ್ವಲ್ಪ ಬಗ್ಗಿರೋದು ಅಕ್ಕಿಗೆ ನೀವು ಸ್ವಲ್ಪ ನೋಡಿ ಈ ಥರ ನಿಂತಿರೋದು ಅಕ್ಕಿನ ನೀವು ಜೊತೆ ಮಾಡಿ. ಅರ್ಥ ಆಗ್ತಾ ಇದೆಯಲ್ಲ? ನಿಮಗೆ ಒಳ್ಳೆ ಔಟ್ಕಮ್ ಬರುತ್ತೆ. ಬಗ್ಗಿರೋದು ಅಕ್ಕಿಗೆ ನಿಂತಿರೋದು ಅಕ್ಕಿ ನೀವು ಜೊತೆ ಮಾಡಿದಾಗ ನೋಡಿ ಈ ಥರ ಔಟ್ಕಮ್ ಬರುತ್ತೆ. ಈ ಚೀನಿ ನೋಡ್ತಾ ಇದೆಯಲ್ಲ ನೀವು, ಈ ಥರ ನಿಮಗೆ ಔಟ್ಕಮ್ ಬರುತ್ತೆ. ನೋಡಿ, ಅದು ಅಷ್ಟು ಬಗ್ಗಿರೋದಿಲ್ಲ, ಅಷ್ಟು ನಿಂತಿರೋದಿಲ್ಲ, ಕರೆಕ್ಟಾಗಿದೆ ನೋಡಿ. ಸಲಕ್ನಿ ಕಂಟ್ರೋಲು, ಬಾಜಿ ಕಂಟ್ರೋಲು, ಎಲ್ಲ ಕಂಟ್ರೋಲ್ ಆಗಿದೆ. ಈ ಥರ ಅಕ್ಕಿಗಳಿಗೆ ಪರ್ಫಾರ್ಮೆನ್ಸು ತುಂಬ ಜಾಸ್ತಿ ಇರುತ್ತೆ. ಅರ್ಥ ಆಗ್ತಿದೆ ನಿಮಗೆ? ಅಂದರೆ ಈ ಥರ ಅಕ್ಕಿಗಳಲ್ಲಿ ನಿಮಗೆ ಆಡಿಸೋ ಅಕ್ಕಿಗಳಲ್ಲಿ ನೀವು ಏನು ಮಾಡ್ತೀರಾ, ಈ ಥರ ಅಕ್ಕಿಗಳು ನೀವು ನೋಡಿ. ಅರ್ಥ ಆಗ್ತಾಯಿದೆ ನಿಮಗೆ? ಸೊ ದಿಸ್ ಆರ್ ದಿ ಇದೊಂದು ಇಂಪಾರ್ಟೆಂಟು ಬಾಡಿ ಶೇಪ್ ಬಗ್ಗೆ ಈ ವಿಡಿಯೋಲಿ ಮಾತಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇವೆಲ್ಲ ನೀವು ಅಪ್ಲೈ ಮಾಡಿ ನೋಡಿ. ಅರ್ಥ ಆಗ್ತಾ ಇದೆಯಲ್ಲ? ನೋಡಿ, ಇದೊಂದು ಇರಾನಿಯನ್ ಪಿಜನ್ ಇದು. ನೋಡಿ, ಇದರಲ್ಲಿ ಸಲಕ್ನಿ ಕಂಟ್ರೋಲು, ಬಾಜಿ ಕಂಟ್ರೋಲು, ಅದು ನಿಂತಿರೋದು ಬ್ಯಾಲೆನ್ಸ್ ನೋಡ್ಕೊಳ್ಳಿ, ಕತ್ತು ಲೆಂತು, ಬಾಲ ಲೆಂತು, ಇವಾಗ ನಾನು ಏನು ಹೇಳಿದ್ದೀನಿ ವೀಡಿಯೋಸಲ್ಲಿ ನೋಡ್ಕೊಳ್ಳಿ, ಎಲ್ಲ ಕರೆಕ್ಟಾಗಿದೆ. ಅರ್ಥ ಆಗ್ತಾ ಇದೆ ನಿಮಗೆ? ಈ ಥರ ಅಕ್ಕಿಗಳಲ್ಲಿ ಅದು ಸಲಕ್ನಿ ಜಾಸ್ತಿ ಮಾಡ್ಕೊಳತ್ತೆ, ಮತ್ತು ಜಾಸ್ತಿ ರೈಸ್ ಆಗುತ್ತೆ. ಅದೇನು ತೊಂದರೆ ಆಗಲ್ಲ ಇದರಲ್ಲಿ. ಎನರ್ಜಿ ಲಾಸ್ ಏನೂ ಇಲ್ಲ,
ಕರೆಕ್ಟಾಗಿ ಒಂದು ಫ್ಲೈಯರ್ ವರ್ಜನ್ ಥರ ಇದು, ಈ ಅಕ್ಕಿಗಳಲ್ಲೂ ಫ್ಲೈಯರ್ ವರ್ಜನ್ ಥರ ನಾನು ನಿಮ್ಗೆ ತೋರಿಸ್ತಾ ಇರೋದು. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮಾಡಿ ಕೇಳಿ. ನಾನೇನು ತಿಳಿದಿದ್ದೀನಿ ನಾನು ನಿಮಗೆ ಹೇಳ್ತೀನಿ. ಏನಾದರೂ ನಾನು ತಿಳಿದಿಲ್ಲ ಅಂದರೆ ನಾನು ನಿಮಗೆ ತಿಳಿಸ್ಪಡ್ತೀನಿ. ಓಕೆನಾ ಫ್ರೆಂಡ್ಸ್, ಬಾಯ್.